ಪ್ರತಿಯೊಬ್ಬನಿಗೂ ಕೂಡ ಭಾಳ ಮಂದಿ ಋಣ ಇರ್ತದೆ. ಅದಕ್ಕೆ ರಾಷ್ಟ್ರಕವಿ ದಿವಂಗತ GS ಶಿವರುದ್ರಪ್ಪನವರು ಒಂದು ಕಡೆಗೆ ಬರೀತಾರೆ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನೀನು ಋಣಿಯೋ, ಈ ಬದುಕು ಎಂಬುದಿದು ನೀ ತಿಳಿದು ನೋಡು ಋಣದ ರತ್ನ ಗಣಿಯೋ ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟಿದಾಗಿನಿಂದ ತಂದೆ ತಾಯಿ ಋಣ ಇರ್ತದೆ, ವಿದ್ಯೆ ಕಲಿಸಿದ ಗುರುವಿನ ಋಣ ಇರ್ತದೆ, ಕಷ್ಟದಲ್ಲಿ ಭಾಗಿಯಾದ ಸ್ನೇಹಿತರ ಋಣ ಇರ್ತದೆ. ಈ ರೀತಿ ನಮ್ಗೆ ಭಾಳ ಮಂದಿ ಋಣ ಇರ್ತದೆ. ನಾವು ಕೂಡ ಏನು ಮಾಡ್ಬೇಕಂದ್ರೆ ನಮ್ಮ ಪಾಲಿನ ಋಣವನ್ನು ನಾವು ಮುಟ್ಟಿಸಿ ಹೋಗ್ಬೇಕಾಗ್ತದೆ. ಆದರೆ ಮನುಷ್ಯ ಹಂಗಲ್ಲ, ಸಾಧ್ಯ ಆದಷ್ಟು ಋಣ ಹೊತ್ಕೋಬೇಕಂತನ ಮುಟ್ಸೋ ಕೆಲಸ ಮಾಡಲ್ಲ. ಈಗ ನೋಡ್ರಿ, ಒಬ್ಬ ಬ್ಯಾಂಕಿನಾಗ ಲೋನ್ ತಂದಿದ್ದಂತ, ಲೋನ್ ಮುಟ್ಟಿಸ್ಬೇಕೋ ಬೇಡ? ಮುಟ್ಟಿಸ್ಬೇಕು. ಲೋನ್ ತುಂಬಿದ್ದಿಲ್ಲ. ಬ್ಯಾಂಕಿನವ್ರು ಹುಡುಕ್ಯಾಡ್ಕೊಂಡು ಬಂದರು, ಕೇಳಿದರು, ಅಲ್ಲೋ ತಮ್ಮ ಲೋನ್ ತಂದಿದ್ದು ನಿನಗೆ ನೆನಪರೇ ಐತಿಲ್ಲ. ಅವ ಅಂದ, ಯಪ್ಪ ನಾ ಮರ್ತೀನಂತ ಮಾಡಬೇಡ, ನಿನ್ನ ಋಣ ನನಗೆ ಭಾಳ ಐತಿ. ಲೋನ್ ತಂದಿದ್ದು ನಾ ಮರ್ತಿಲ್ಲ. ಅಲ್ಲ ಮತ್ತು ಕಟ್ಟಬೇಕಲ್ಲ, ಮರ್ತಂಗೆ ಕಾಣ್ತೀನಿ. ಇಲ್ಲಪ್ಪ ನಾ ಲೋನ್ ತಂದಿದ್ದು ಮರ್ತಿಲ್ಲ. ಯಾಕೆ ಮರ್ತಿಲ್ಲ ಅಂದ್ರೆ ಲೋನ್ ಎದ್ರ ಮೇಲೆ ತಂದೀನಿ? ಎಮ್ಮಿ ಮೇಲೆ ಲೋನ್ ತಂದೀನಿ. ಮತ್ತು ಮುಂಜಾನೆ ಅದು ಎಮ್ಮಿ ಮಾರಿ ನೋಡಿದ್ನಿ ಅಂದ್ರೆ ನಿನ್ನ ಮಾರಿನೇ ನೋಡಿದಂಗೆ ಆಗ್ತಿದೆಯಪ್ಪ ಅಂದ. ಅವೇನು ಹೊಗಳಕತ್ತನೋ ಬೈಯಕತ್ತನೋ ತಿಳಿಯೋದು. ಯಪ್ಪ ಮುಂಜಾನೆ ಅದು ಎಮ್ಮಿ ಮಾರಿ ನೋಡಿದ್ನಲ್ಲ, ಸೇಮ್ ನಿನ್ನ ಮಾರಿನೇ ನೋಡಿದಂಗೆ ಆಗ್ತದೆಪ್ಪ, ನಾ ಏನು ಮರ್ತಿಲ್ಲ, ಲೋನ್ ತುಂಬ್ತೀನಿ ಅಂತ ಹೇಳಿದ. ಇಷ್ಟು ಹೇಳ್ಯಾನಲ್ಲ, ಬ್ಯಾಂಕ್ನಾಗ ಸಾಲ ಕೊಟ್ಟವನು ತೀರ್ಕೊಂಡನ, ಎಮ್ಮಿನೂ ಇವನ ಕೈಗೆ ಸಿಕ್ಕು ಒದ್ದಾಡಿ ಸತ್ತದ, ಲೋನ್ ಮಾತ್ರ ಇನ್ನೂ ಬ್ಯಾಲೆನ್ಸ್ ಐತಿ. ಮತ್ತು ಇವ ಮುಂದೆ ಏನು ಪ್ಲ್ಯಾನ್ ಮಾಡ್ಯಾನ, ಎಮ್ಮಿ ಕರೆದ ಮೇಲೆ ಒಂದಿಷ್ಟು ಲೋನ್ ತಗೋಬೇಕಂತ ಬೇರೆ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕ್ಯಾನ. ಮತ್ತು ಹಿಂಗೆ ಮಾಡಿದ್ರ ಗತಿ ಏನಂತ ಅಂದ್ರೆ, ಮನುಷ್ಯ ಏನು ಮಾಡ್ತಾನೆ, ತನ್ನ ಮೇಲಿರುವ ಋಣವನ್ನು ನಾವು ಮುಟ್ಟಿಸ್ಬೇಕಲ್ಲ ಅನ್ನೋದು ಮರಿತಾನೆ. ನೀವು ಅನ್ಬೋದು, ಒಂದು ವೇಳೆ ಋಣ ಮುಟ್ಟಿಸ್ಲಾರ್ದೆ ಹೋದ್ರೆ ಏನಾಗ್ತದೆ? ನಾವು ಯಾಕೆ ಈ ಜಗತ್ತಿನ ಋಣ ಮುಟ್ಟಿಸ್ಬೇಕು? ನೋಡ್ರಿ, ನೀವು ಊರಿಗೆ ಹೊಂಟಿರ್ತೀರಿ, ಊರಿಗೆ ಹೋಗುವಾಗ ಲಗೇಜ್ ಕಡಿಮೆ ಹೊತ್ಕೊಂಡು ಹೋದಷ್ಟು ನಿಮ್ಮ ಪ್ರಯಾಣ ಆರಾಮಿರ್ತದೆ ಅಂತೀರೋ, ಏನು ಭಾಳ ಹೊತ್ಕೊಂಡು ಹೋದ್ರೆ ಆರಾಮಿರ್ತದೋ? ಕಡಿಮೆ ಲಗೇಜ್ ತೊಗೊಂಡು ಹೋಗ್ಬೇಕು. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಹೇಳ್ತಾರೆ. ನೀವು ಎಷ್ಟು ಕಡಿಮೆ ಲಗೇಜ್ ತೊಗೊಂಡು ಹೋಗ್ತೀರಿ ಅಷ್ಟು ನಿಮ್ಮ ಪ್ರಯಾಣ ಸುಖವಾಗಿರ್ತದೆ. ಹಂಗೆ ಜೀವನದೊಳಗೂ ಕೂಡ ನಾವು ಕಡಿಮೆ ಋಣದ ಲಗೇಜ್ ಹೊತ್ಕೊಂಡು ಇದ್ವಿ ಅಂದ್ರೆ ನಮ್ಮ ಬದುಕಿನ ಪ್ರಯಾಣ ಕೂಡ ಸುಂದರವಾಗಿರ್ತದೆ. ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ಪಾಲಿನ ಋಣವನ್ನು ನಾವು ಮುಟ್ಟಿಸೋ ಪ್ರಯತ್ನ ಮಾಡಬೇಕು. ವೈಯಕ್ತಿಕವಾಗಿ ನನ್ನ ಬದುಕಿನೊಳಗೆ ಕೊಪ್ಪಳದ ಗವಿಸಿದ್ದೇಶ್ವರ ಋಣ ಭಾಳ ಐತಿ, ಗವಿಮಠದ ಋಣ ಭಾಳ ಐತಿ. ಇವತ್ತು ನಾ ಏನರೇ ಈಗ ಕೊಪ್ಪಳ ಗವಿಮಠದ ಬಗ್ಗೆ, ನಮ್ಮ ಅಜ್ಜರ ಬಗ್ಗೆ ಭಾಳ ಮಾತಾಡಿಬಿಟ್ಟೆ ಅಂದ್ರೆ ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ. ಸೊ ಅವ್ರ ಮೇಲೆ ಇರುವಂಥ ಪ್ರೀತಿ ಭಕ್ತಿಯನ್ನು ನಾನು ಬರೀ ಕಣ್ಣೀರಿನಿಂದಾಗಲಿ ಶಬ್ದಗಳಿಂದಾಗಲಿ ಅದನ್ನು ತೋರ್ಸೋಕ್ಕೆ ಇಷ್ಟಪಡಲ್ಲ. ಅವ್ರು ಕೊಟ್ಟಿರೋ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋದ್ರ ಮೂಲಕ ಈ ಮಠದಲ್ಲಿ ಶಿಕ್ಷಣ ಸಿಗಬೇಕು, ಬಡ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಇದೇ ನನ್ನ ಕನಸು. ಸೊ ಆ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಆ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನಾನು ಅವರಿಗೆ ಗೌರವವನ್ನು ವ್ಯಕ್ತಪಡಿಸ್ತೀನಿ ಅಷ್ಟೇ. ಗವಿಮಠದ ಋಣ ನನಗೆ ಎಷ್ಟೈತಿ ಅಂದ್ರೆ, ನೋಡ್ರಿ, ಇವತ್ತು ನಾವು ಬರೇ ಹೊರಗೆ ಒಂದೊತ್ತು ಊಟ ಮಾಡ್ಬೇಕಂದ್ರೆ 100 ರೂಪಾಯಿ ಬೇಕು. ಬರೀ ಒಂದೊತ್ತು ನಾ ಹೇಳೋದು, ಒಂದೊತ್ತು ಊಟ ಮಾಡ್ಬೇಕಂದ್ರೆ ನಮಗೆ 100 ರೂಪಾಯಿ ಬೇಕು. ಗವಿಮಠ ನನಗೆ ದಿನಾಲು 3 ಹೊತ್ತು ಪ್ರಸಾದಕ್ಕೆ ಕೊಟ್ಟೈತಿ, ಆದ್ರೆ ಒಂದು ದಿನನೂ ಬಿಲ್ ಕೇಳಿಲ್ಲ. ನಾವು ಹೊರಗೆ ಎಲ್ಲೇನೋ ಹೋದಾಗ ಒಂದು ದಿನ ವಸತಿ ಉಳ್ಕೋಬೇಕಂದ್ರೆ ಯಾತ್ರೆ ನಿವಾಸದಾಗ ಒಂದು 50 ರೂಪಾಯಿ ಕೊಡಬೇಕು, ಅವ್ರು ರೆಂಟ್ ಕೇಳ್ತಾರೆ. ಗವಿಮಠ ನನಗೆ ಇಷ್ಟು ವರ್ಷಗಳ ಕಾಲ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿತ್ತು, ಆದ್ರೆ ಒಂದು ದಿನ ಅವರು ರೆಂಟ್ ಕೇಳಲಿಲ್ಲ. ನಾವು ಬಸ್ನಾಗ ಓಡಾಡ್ಬೇಕಂದ್ರೆ ಇಷ್ಟು ರೂಪಾಯಿ ಟಿಕೆಟ್ ಅಂತ ಇರ್ತದೆ, ಆಟೋದಾಗ ಹೋಗ್ಬೇಕಂದ್ರೆ ಇಷ್ಟು ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ನಾ ಗವಿಮಠದಾಗ ಇದ್ದಾಗ ದಿನಾಲೂ ಕಾರ್ನಾಗೆ ಓಡಾಡಿನ ಖರೆ, ಆದರೆ ಕಾರಿಗೆ ಡೀಸೆಲ್ ಒಂದು ದಿನನೂ ನಾನು ಹಾಕ್ಸಿಲ್ಲ. ಅಂದ್ರೆ ಮಠ ನಮ್ಗೆ ಇಷ್ಟೆಲ್ಲ ಕೊಟ್ಟಿತ್ತಲ್ಲ, ಆ ಮಠದ ಋಣ ಭಾಳ ಐತಿ. ಮಠದ ಋಣ ತೀರ್ಸೋದು ಕಷ್ಟ. ಅದೇ ರೀತಿ ನಮ್ಮ ಅಜ್ಜೋರ ಋಣ ತೀರ್ಸೋದು ಕಷ್ಟ. ನಮ್ಮ ಅಜ್ಜರ ಬಗ್ಗೆ ಹೇಳಬೇಕಂದ್ರೆ ನಾನು ಪ್ರೀತಿಯಿಂದ ಗೌರವದಿಂದ ಮಾತೃ ಹೃದಯ ಅಂತ ಕರಿತಿರ್ತೀನಿ. ಯಾಕೆ ನಮ್ಮ ಅಜ್ಜರಿಗೆ ಮಾತೃ ಹೃದಯ ಅಂತೀನಂದ್ರೆ, ನೋಡ್ರಿ ತಾಯಂದಿರದಿರೋ ನೀವೆಲ್ಲ ಅಡುಗೆ ಮಾಡ್ತೀರಿ, ಅಡುಗೆ ಮಾಡಿ ನನ್ನ ಕೆಲಸ ಮುಗೀತಂಥೇಳಿ ಊಟ ಮಾಡಿ ಮಕ್ಕೊಳ್ಳಲ್ಲ. ಅಡುಗೆ ಮಾಡಿದ ಮ್ಯಾಲೂ ಏನು ಮಾಡ್ತೀರಿ? ಮಕ್ಕಳಿಗೆ ಉಣಿಸೋ ಪ್ರಯತ್ನ ಮಾಡ್ತೀರಿ. ಹೆಂಗೆ ಉಣಿಸ್ತೀರಿ? ಚಂದ ಮಾಮನ್ ತೋರ್ಸಿ ಉಣಿಸ್ತೀರಿ, ಮತ್ತು ಮನೆ ಮುಂದೆ ಕುಂತು ಹೋಗಬರೋ ಮಂದಿಗೆ ತೋರ್ಸಿ ಉಣಿಸ್ತೀರಿ. ಕಡೆಗೆ ಆ ಮಗು ಭಾಳ ಹಠ ಮಾಡಿತಂದ್ರೆ ಈಗ ದೆವ್ ಬರ್ತದ, ದೆವ್ ಕೈ ಕೊಡ್ತೀವಿ ನೋಡಂತ ಅಂಜಿಸಿ ಊಟ ಮಾಡಿಸ್ತೀರಿ, ಹೌದಲ್ಲ? ಅಂದ್ರೆ ಒಬ್ಬ ತಾಯಿ ಅಡುಗೆ ಮಾಡಿ ಮಕ್ಕಳಿಗೆ ಉಣಿಸೋ ಪ್ರಯತ್ನ ಮಾಡಿದ್ದಿಲ್ಲ ಅಂದ್ರೆ ಜಗತ್ತಿನಾಗ ಯಾವ ಮಕ್ಕಳು ದೊಡ್ಡವರಾಗ್ತಿದ್ದಿಲ್ಲ. ಹಂಗೆ ಆ ರೀತಿಯಾಗಿ ನಮ್ಮ ಅಜ್ಜೋರು ತಾಯಿ ಅಂತ ನಮ್ಗೆ ಅನ್ನ ಅಕ್ಷರ ಆಶ್ರಯ ಕೊಟ್ಟು ಬೆಳೆಸಿದ್ದಿಲ್ಲ ಅಂದ್ರೆ ಇವತ್ತು ನಾವು ದೊಡ್ಡ ಸ್ಥಾನದಾಗ ಕುಂದಿರ್ತಿದ್ದಿಲ್ಲ.
ಅದಕ್ಕೆ ನಮ್ಮ ಅಜ್ಜೋರ ಋಣ ಕೂಡ ಭಾಳ ಐತಿ. ನೋಡ್ರಿ, ಈ ಜಗತ್ತಿನೊಳಗೆ ಸುಮ್ಮನೆ ಪರಮಾತ್ಮನ ಕೃಪೆ ಆಯಿತು ಅಂದ್ರೆ ಏನಾಗ್ತದೆ, ಜಡವಾದ ಕಟ್ಟಿಗೆಯೊಳಗೆ ಸುಗಂಧ ಬರ್ತದೆ. ಉದಾಹರಣೆ ಶ್ರೀಗಂಧದ ಕಟ್ಟಿಗೆ ಜಡ ಅದ, ಆದ್ರೆ ಅದ್ರಾಗ ಸುಗಂಧ ಬರ್ತದೆ. ಪರಮಾತ್ಮನ ಕೃಪೆ ಆಯಿತು ಅಂದ್ರೆ ಜಡವಾದ ಕಟ್ಟಿಗೆಯೊಳಗೆ ಸುಗಂಧ ಬರ್ತದ, ಜಡವಾದ ಕಟ್ಟಿಗೆಗೆ ಕಿಮ್ಮತ್ತು ಬರ್ತದ. ಹಂಗೆ ಒಬ್ಬ ಗುರುವಿನ ಕೃಪೆ ಆಯಿತು ಅಂದ್ರೆ ಜಡವಾದ ಶರೀರವು ಕೂಡ ಪೂಜೆಗೊಳ್ತದ ಅನ್ನೋದಕ್ಕೆ ನಾನೇ ಸಾಕ್ಷಿ. ಒಬ್ಬ ಗುರುವಿನ ಕೃಪೆ ಆಯ್ತಂದ್ರೆ ಜಡವಾದ ಶರೀರವು ಪೂಜೆಗೊಳ್ತದೆ. ಹೆಂಗಪ್ಪ ಅಂದ್ರೆ, ಉದಾಹರಣೆ, ಮುಂಜಾನೆ ಎದ್ದು ನೀವೆಲ್ಲ ಕನ್ನಡಿಯಾಗ ಮಾರಿ ನೋಡ್ಕೊತೀರಿ. ಕನ್ನಡಿಯಾಗ ಮಾರಿ ನೋಡ್ಕೊಂಡ ತಕ್ಷಣ ಹಿಂಗೆ ಕೈ ಮುಗಿದ್ರೇನು ಯಾವತ್ತಾರೆ? ನಿಮ್ಮ ಕನ್ನಡಿಗೆ ನೀವು ಹಿಂಗೆ ಕೈ ಮುಗಿದ್ರೇನು? ಇಲ್ಲ. ಮತ್ತು ನಾವೆಲ್ಲೇನ ಕಂಡಿವಿ ಅಂದ್ರೆ ಎದ್ದು ನಿಂತು ಕೈ ಮುಗಿತೀರಿ, ಹೌದಲ್ಲ? ಆಶ್ಚರ್ಯ ಅಂದ್ರೆ ನಿಮಗೂ 2 ಕಾಲದವ, ನಮಗೂ 2 ಕಾಲದವ. ಮತ್ತು ಮುಂಜಾನೆದು ಯಾರನ್ನ ನಿಮ್ಮ ಪಾದದ ನೀರು ತೊಳ್ಕೊಂಡು ಮನೆ ತುಂಬ ಹೊಡೆದ್ರೇನು? ಹಂಗೆ ಮಾಡಿದ್ರೆ ಧಾರವಾಡಕ್ಕೆ ಹೋಯ್ತಾರೆ ನಿಮ್ಗೆ, ಹೌದಲ್ಲ? ಮತ್ತು ನಾವು ನಿಮ್ಮ ಮನೆಗೆ ಬಂದಾಗ ನಮ್ಮ ಪಾದದ ನೀರು ತೊಳೆದು ಮನೆ ತುಂಬ ಹೊಡಿತೀರಿ. ಎಷ್ಟು ಆಶ್ಚರ್ಯ ಅಂದ್ರೆ, ಯಾವ ರೀತಿ ಪರಮಾತ್ಮನ ದೃಷ್ಟಿ ಬಿತ್ತು ಅಂದ್ರೆ ಜಡವಾದ ಕಟ್ಟಿಗೆಯೂ ಕೂಡ ಬೆಲೆ ಬಾಳುವಂಥ ವಸ್ತು ಆಗ್ತದೋ, ಹಂಗೆ ಸುಮ್ಮನೆ ಗುರುವಿನ ದೃಷ್ಟಿ ಬಿತ್ತು ಅಂದ್ರೆ ಜಡವಾದ ಶರೀರವು ಕೂಡ ಬೆಲೆ ಬರುವಂಥದ್ದಾಗ್ತದೆ. ಈಗ ನಿಮ್ಮ ಹಗರಿ ಬೊಮ್ಮನಹಳ್ಳಿ ಬಸ್ ಸ್ಟ್ಯಾಂಡ್ ಐತಿ. ಆ ಬಸ್ ಸ್ಟ್ಯಾಂಡ್ನಾಗ ಭಾಳ ಬಸ್ ನಿಂತಿರ್ತಾವೆ. ಎಲ್ಲ ಬಸ್ಗಳು ಒಂದೇ ಇರ್ತಾವೆ, ತಗಡಿನ ಬಸ್ಸುಗಳು. ಆದ್ರೆ ಅದ್ರಾಗ ಬೆಂಗಳೂರು ಬಸ್ಸಿಗೆ ಭಾಳ ಬೆಲೆ ಇರ್ತದೆ, ಭಾರಿ ಡಿಮ್ಯಾಂಡ್. ಯಾಕೆ? ಅದಕ್ಕೆ ಬೋರ್ಡ್ ಬೆಂಗಳೂರು ಅಂತ ಹಾಕ್ಯಾರ, ಹೌದಲ್ಲ? ಹೆಂಗೆ ಬೆಂಗಳೂರು ಅಂತ ಬೋರ್ಡ್ ಹಾಕಿರೋ ಆ ಬಸ್ಸಿಗೆ ಬೆಲೆ ಐತಿಲ್ಲ, ಹಂಗೆ ಇದು ಕೂಡ ತಗಡಿನ ಬಸ್ ಇದ್ದಂಗೆ. ಆದರೆ ಇವತ್ತು ಇದಕ್ಕೆ ಯಾಕೆ ಬೆಲೆ ಬಂದದ ಅಂದ್ರೆ ಇದ್ರ ಹಿಂದೆ ಬೋರ್ಡ್ ಯಾವ್ದು ಹಾಕ್ಯಾರ ಅಂದ್ರೆ ಗವಿಸಿದ್ದೇಶ್ವರ ಅನ್ನುವ ಬೋರ್ಡ್ ಹಾಕ್ಯಾರ. ಗವಿಸಿದ್ದೇಶ್ವರ ಅನ್ನೋ ಬೋರ್ಡ್ ಹಾಕ್ಯಾರ. ಆದ್ದರಿಂದ ಇದಕ್ಕೂ ಕೂಡ ಬೆಲೆ ಬಂತಷ್ಟೇ. ಅಂದ್ರೆ ಮನುಷ್ಯನಿಗೆ ಪ್ರತಿಯೊಬ್ಬರ ಋಣವೂ ಕೂಡ ಇರ್ತದೆ, ಅದನ್ನೆಲ್ಲ ಮುಟ್ಟಿಸೋ ಪ್ರಯತ್ನ ಮಾಡಬೇಕು. ನನ್ನ ಬದುಕಿನೊಳಗೂ ಕೂಡ ಗವಿಮಠದ ಋಣ ಭಾಳ ಅದ, ನಮ್ಮ ಅಜ್ಜೋರ ಋಣ ಭಾಳ ಅದ. ಮತ್ತು ನಾನು ಏನೋ ಸಣ್ಣ ಪುಟ್ಟ ಸೇವೆಯನ್ನು ಮಾಡಿ ಆ ಋಣ ಮುಟ್ಟಿಸ್ತೀನಿ ಅಂತ ತಿಳ್ಕೊಂಡ್ರು ಅದು ನನ್ನ ದಡ್ಡತನ. ಯಾಕಂದ್ರೆ ಈ ಜನ್ಮ ಪೂರ್ತಿ ನಾ ಎಷ್ಟು ಸೇವೆ ಮಾಡಿದರೂ ಆ ಋಣ ಮುಗಿಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಋಣದ ಭಾರ ನನ್ನ ಮೇಲದ. ಅವರು ಕೊಟ್ಟಿರುವಂಥ ಸೇವೆಯನ್ನು ನಿಮ್ಮ ಜೊತೆ ಒಬ್ಬ ಸೇವಕನಾಗಿ ನಾನು ಮಠದ ಸೇವೆಯನ್ನು ಮಾಡೋದ್ರ ಮೂಲಕ ಸುಮ್ಮನೆ ಆ ಋಣ ಮುಟ್ಟಿಸೋ ಪ್ರಯತ್ನ ಮಾಡೋದಷ್ಟೆ. ಯಾವ ರೀತಿ ಒಬ್ಬ ಮಗಳನ್ನು ನೀವು ಮದುವೆ ಮಾಡಿ ಕೊಟ್ಟಾಗ ಅಕ್ಕಿಗೆ ಹೋಗಾಗ 2 ಮಾತು ಹೇಳಿ ಕಳಿಸ್ತೀರಿ, ಬುದ್ಧಿ ಮಾತು ಹೇಳ್ತೀರಿ. ಹಂಗೆ ಇವತ್ತು ನಾನು ಕೊಪ್ಪಳದಿಂದ ಬರ್ಬೇಕಾದ್ರೆ ನಮ್ಮ ಅಜ್ಜೋರು ನನಗೆ 2 ತಿಳುವಳಿಕೆಯ ಮಾತುಗಳನ್ನು ಹೇಳಿದರು. ಅವ್ರು ಏನು ಮಾತು ಹೇಳ್ಯಾರಂದ್ರೆ, ಒಂದನೇದ್ದು ನೋಡ್ರಿ, ಇವತ್ತಿಂದ ನಿಮಗೊಂದು ಜವಾಬ್ದಾರಿ ಕೊಟ್ಟಿವಿ, ನೀವು ಮಠದ ಸೇವಾ ಮಾಡಬೇಕು. ನೀವೇನು ಮಾಡಬೇಕು? ಮಠದ ಸೇವಾ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಮಠ ನಮ್ಗೊಂದು ದೊಡ್ಡ ಸ್ಥಾನಮಾನ ಕೊಟ್ಟೈತಿ, ಮತ್ತು ಇರೋದಕ್ಕೆ ಅನುಕೂಲ ಮಾಡ್ತೈತಿ, ಪ್ರಸಾದ ಕೊಡ್ತೈತಿ, ಎಲ್ಲವೂ ಕೊಟ್ಟೈತಿ ಅಂದಮೇಲೆ ನಾವು ಮಠದ ಸೇವಾ ಮಾಡಬೇಕು, ಒಂದನೇದ್ದು. ಎರಡನೇದ್ದು, ಮಠಕ್ಕೆ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ನೀವು ಗವಿಸಿದ್ದಪ್ಪನನ್ನೇ ಕಾಣಬೇಕು ಅಂತ ಹೇಳಿದರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ದೇವ್ರು ಎಲ್ಲಿ ಅದಾನ ಅಂತ ಕೇಳಿದ್ರೆ ನಾವೇನು ಅಂತೀವಿ? ಅವ ಒಂದು ಕಡೆಗೆ ಇರ್ತಾನ, ಮತ್ತೊಂದು ಕಡೆಗೆ ಇರಂಗಿಲ್ಲ ಅಂತ ಹೇಳ್ತೀವಿ. ಉದಾಹರಣೆ, ದೇವಸ್ಥಾನಕ್ಕೆ ಹೋಗ್ತೀರಿ, ಗುಡಿಗೆ ಹೋಗ್ತೀರಿ. ಗುಡಿಗೆ ಹೋಗಾಗ ಯಾರನ್ನ ಗುಟ್ಕ ತಂಬಕ್ಕೆ ಹಾಕೊಂಡು ಹೋಗ್ತೀರೇನು? ಹೋಗಲ್ಲ. ಯಾಕೆ? ಒಳಗೆ ದೇವ್ರು ಅದಾನ. ಮತ್ತು ಹೊರಗೆ ಬಂದಮೇಲೆ ಗಾಡಿ ಚಾಲು ಮಾಡೋದಕ್ಕಿಂತ ಮೊದಲು ಬಾಯಾಗ ಗುಟ್ಕ ಹಾಕ್ತೀರಿ. ಯಾಕೆ? ಅವ ಹೊರಗಿಲ್ಲ, ಹೌದಲ್ಲ? ಅವ ದೇವ್ರಂತಾನ, ಎಟ್ಟು ಹುಚ್ಚದಿರೋ ಮರಯ, ನಾ ಒಳಗೂ ಅದೀನಿ ಹೊರಗೂ ಅದೀನಿ ಅಂತ ಅವ ಅಂತಾನೆ. ಯಾಕಂದ್ರೆ ವೇದ ಶಾಸ್ತ್ರ ಉಪನಿಷತ್ತುಗಳೆಲ್ಲ ಏನು ಹೇಳ್ತವ ಅಂದ್ರೆ, ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್. ದೇವರು ಅಣುರೇಣ ತೃಣಕಾಷ್ಟಗಳಲ್ಲಿಯೂ ಅದಾನ, ಚರಾಚರ ವಸ್ತುಗಳಲ್ಲಿಯೂ ಅದಾನ, ಅವ ಎಲ್ಲ ಕಡೆಗೂ ಅದಾನ, ಎಲ್ಲದರೊಳಗೂ ಅದಾನ. ನಾವೇನು ತಿಳ್ಕೊಂಡಿವಿ? ಅವ ಒಂದು ಕಡೆಗೆ ಅದಾನ, ಇನ್ನೊಂದು ಕಡೆಗೆ ಇಲ್ಲ ಅಂತ ತಿಳ್ಕೊಂಡಿವಿ. ಅವ ಎಲ್ಲ ಕಡೆಗೂ ಅದಾನ, ಎಲ್ಲದರೊಳಗೂ ಅದಾನ. ಒಂದು ಉದಾಹರಣೆ, ಇಲ್ಲೊಂದು ಟೇಬಲ್ ಇಟ್ಟಾರ. ಈ ಟೇಬಲಿನ ಯಾವ ಭಾಗದಾಗ ಕಟ್ಟಿಗೆ ಐತಿ ಅಂತ ನಾ ಕೇಳಿದ್ರೆ ನೀವೇನಂತೀರಿ? ಇಲ್ಲಿ ಕಟ್ಟಿಗೆ ಐತ್ರಿ, ಅಲ್ಲಿ ಇಲ್ಲ ಅಂತೀರೇನು? ಅನ್ನಂಗಿಲ್ಲ. ಅಥವಾ ಅಲ್ಲಿ ಕಟ್ಟಿಗೆ ಐತ್ರಿ, ಇಲ್ಲಿಲ್ಲ ಅಂತೀರೇನು? ಅನ್ನಂಗಿಲ್ಲ. ಒಂದೇ ಮಾತು ಏನು ಹೇಳ್ತೀರಿ? ನೋಡಪ್ಪ ಟೇಬಲಿನ ತುಂಬ ಕಟ್ಟಿಗೆ ತುಂಬ್ಯದ ಅಂತ ಹೇಳ್ತೀರಿ. ಯಾಕಂದ್ರೆ ಆ ಟೇಬಲ್ ತಯಾರು ಮಾಡಿದ್ದೇ ಕಟ್ಟಿಗೆಯಿಂದ ತಯಾರು ಮಾಡ್ಯಾರ, ಹೀಗಾಗಿ ಆ ಟೇಬಲಿನ ತುಂಬ ಕಟ್ಟಿಗೆನೇ ತುಂಬ್ಯಾದ. ಹೆಂಗೆ ಕಟ್ಟಿಗೆಯಿಂದ ತಯಾರು ಮಾಡಿದಂಥ ಟೇಬಲಿನ ತುಂಬ ಕಟ್ಟಿಗೆ ತುಂಬ್ಯಾದು, ಹಂಗೆ ದೇವನಿಂದ ತೋರಿದಂಥ ಇಡೀ ಜಗತ್ತಿನ ತುಂಬ ದೇವರೇ ತುಂಬ್ಯಾನ, ದೇವರೇ ತುಂಬ್ಯಾನ. ಯಾಕಂದ್ರೆ ದೇವರು ಒಂದು ಕಡೆಗೆ ಇರ್ತಾನ, ಮತ್ತೊಂದು ಕಡೆಗೆ ಇರೋದಿಲ್ಲ ಅಂತಲ್ಲ, ಅವ ಎಲ್ಲ ಕಡೆಗೂ ಇರ್ತಾನ, ಎಲ್ಲದರೊಳಗೂ ಇರ್ತಾನ. ಗಾಡ್ ಈಸ್ ಅ ಸ್ಲೀಪಿಂಗ್ ಇನ್ ಮಟೀರಿಯಲ್ ಕಿಂಗ್ಡಮ್, ಗಾಡ್ ಈಸ್ ಅ ವಾಕಿಂಗ್ ಇನ್ ಆ್ಯನಿಮಲ್ ಕಿಂಗ್ಡಮ್.
ಗಾಡ್ ಈಸ್ ಅ ಬ್ರೀದಿಂಗ್ ಇನ್ ಫ್ಲವರ್ಸ್ ಕಿಂಗ್ಡಮ್, ಗಾಡ್ ಈಸ್ ಅ ಥಿಂಕಿಂಗ್ ಇನ್ ಹ್ಯೂಮನ್ ಬೀಯಿಂಗ್ ಕಿಂಗ್ಡಮ್. ದೇವರು ಜಡ ವಸ್ತುಗಳಲ್ಲಿಯೂ ಮೌನವಾಗ್ಯದಾನ, ದೇವರು ಪ್ರಾಣಿಗಳಲ್ಲಿ ಚಲನೆಯ ರೂಪದೊಳಗದಾನ, ದೇವರು ಸಸ್ಯಗಳಲ್ಲಿ ಸುಗಂಧವಾಗ್ಯದಾನ, ಅವ ನಿಮ್ಮೆಲ್ಲರೊಳಗೆ ಸತ್ ಚಿತ್ತ ಆನಂದ ರೂಪವಾಗ್ಯದಾನ, ಅವ ಎಲ್ಲ ಕಡೆಗೂ ಅದಾನ, ಎಲ್ಲದ್ರೊಳಗೂ ಅದಾನ. ಅದಕ್ಕೆ ಗವಿಸಿದ್ದಪ್ಪಜ್ಜ ಯಾವ ಟೈಮಿಗೆ ಹೆಂಗೆ ಬಂದು ಪರೀಕ್ಷೆ ಮಾಡ್ತಾನೆ ಗೊತ್ತಿಲ್ಲ. ಅದಕ್ಕೆ ನೀ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಗವಿಸಿದ್ದಪ್ಪಜ್ಜನೇ ಕಾಣು ಅಂತ ನಮ್ಮ ಅಜ್ಜವ್ರು ಹೇಳ್ಯಾರ. ಯಾಕಂದ್ರೆ ತೇರೆ ಭಾಗ ಮೇ ಪತ್ತರ ಆಯ್ತೋ ಪತ್ತರ ಭೀ ಕಿಲ್ ಜಾಯೇಗಾ, ಪತಾ ನಹಿ ಕಿಸ್ ರೂಪ ಮೇ ಆಕರ್ ಗವಿಸಿದ್ದೇಶ ಮಿಲ್ ಜಾಯೇಗಾ, ಗವಿಸಿದ್ದೇಶ ಮಿಲ್ ಜಾಯೇಗಾ. ಗವಿಸಿದ್ದಪ್ಪಜ್ಜ ನನ್ನ ರೂಪದಾಗ ಬಂದು ನಿಮಗೆ ಪರೀಕ್ಷೆ ಮಾಡ್ಬೋದು, ನಿಮ್ಮ ರೂಪದಾಗ ಬಂದು ನನಗೆ ಪರೀಕ್ಷೆ ಮಾಡ್ಬೋದು. ಅದಕ್ಕೆ ನಮ್ಮ ಅಜ್ಜರು ಏನು ಹೇಳಿದ್ರಂದ್ರೆ, ನೀ ಮಠದ ಸೇವಾ ಮಾಡಬೇಕು, ಮಠಕ್ಕೆ ಬರುವಂಥ ಪ್ರತಿಯೊಬ್ಬನಲ್ಲೂ ಕೂಡ ನೀನು ಗವಿಸಿದ್ದಪ್ಪಜ್ಜನನ್ನೇ ಕಾಣಬೇಕು ಅಂತ ನಮ್ಮ ಅಜ್ಜವ್ರು ನನಗೆ ಹೇಳ್ಯಾರ. ಅವರು ಹೇಳಿದಂಥ ಈ ಮಾತುಗಳನ್ನು ನಾನು ವಚನಗಳಾಗಿ ತಿಳ್ಕೊಂಡು ಕಾಯ ವಾಚ ಮನಸ ಅವರ ಮಾತುಗಳನ್ನು ನಾನು ಪಾಲಿಸ್ತೀನಿ. ಈ ಕಾರ್ಯಕ್ರಮ ನೋಡ್ರಿ ಇವತ್ತು ಎಷ್ಟು ಅದ್ಭುತವಾಗಿ ನಡೀತು. ನೀವು ಬೆಳಗ್ಗೆ ನನಗೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬಂದಿರಿ. ನಿಮ್ಮಲ್ಲಿ ಎಷ್ಟು ಭಕ್ತಿಯಾದ ಎಷ್ಟು ಮುಗ್ಧತೆ ಐತೆ ಅನ್ನೋದಕ್ಕೆ ಒಂದೇ ಉದಾಹರಣೆ, ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರಾಗ ನಾನು ನೆಳ್ಳಾಕ ಕುಂತೀನಿ, ಪಾಪ ನೀವು ಬಿಸ್ಲಾಗ ಬಂದಿರಿ. ಮತ್ತು ಇದಕ್ಕೆ ಪ್ರತಿಫಲವಾಗಿ ಇದಕ್ಕೆ ನಾನು ಏನು ಹೇಳ್ಬೋದು ಏನು ಮಾಡ್ಬೋದು ಅಂದ್ರೆ ಸುಮ್ಮನೆ ಹೊಗಳಿಕೆ ಅಂತಲ್ಲ, ನಾನು ಮನಸಾರ ಹೇಳ್ತೀನಿ. ನೀವು ಬಿಸ್ಲಾಗ ಬಂದಿರಿ, ನನಗೆ ನೆರಳಾಗ ಕರ್ಕೊಂಬಂದಿರಲ್ಲ, ಇದಕ್ಕೆ ಪ್ರತಿಫಲವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕಿನೊಳಗೆ ಈ ಮಠ ನೆರಳಾಗಿರುವಂಥ ಕಾರ್ಯಗಳನ್ನು ನಾನು ಮಾಡೋ ಪ್ರಯತ್ನ ಮಾಡ್ತೇನೆ ಅಷ್ಟೆ. ಅಂದ್ರೆ ಗವಿಮಠದ ಋಣ ಭಾಳ ಅದ, ನಮ್ಮ ಅಜ್ಜವ್ರ ಋಣ ಭಾಳ ಅದ, ನಿಮ್ಮ ಋಣನೂ ಕೂಡ ಭಾಳ ಅದ. ಅದಕ್ಕೆ ಈ ಋಣ ಎಲ್ಲ ನಾವು ಏನು ಮಾಡಬೇಕು ಅಂದ್ರೆ ಸುಮ್ಮನೆ ಸಣ್ಣ ಸೇವೆ ಮಾಡೋದ್ರ ಮೂಲಕ ಮುಟ್ಟಿಸೋ ಪ್ರಯತ್ನ ಮಾಡಬೇಕು. ಮುಟ್ಟಿಸ್ತೀನಿ ಅಂತ ತಿಳ್ಕೊಬಾರ್ದು, ಮತ್ತು ಅಹಂಕಾರ ಬರ್ತದೆ. ಮುಟ್ಟಿಸೋ ಪ್ರಯತ್ನ ಮಾಡ್ಬೇಕಷ್ಟೆ. ಅಂದರೆ ಮನುಷ್ಯನಿಗೆ ಪ್ರತಿಯೊಬ್ಬರ ಋಣವೂ ಕೂಡ ಇರ್ತದೆ. ಯಾವ ರೀತಿ ಈ ನಿಸರ್ಗದಲ್ಲಿರುವ ಎಲ್ಲ ಜೀವಿಗಳು ಋಣಮುಕ್ತತೆಯ ಕಡೆ ಹೆಜ್ಜೆ ಆಗ್ತವೋ ಹಂಗೆ ನಾವು ಕೂಡ ಸೇವೆ ಕಾಯಕ ದಾಸೋಹಗಳನ್ನು ಮಾಡೋದ್ರ ಮೂಲಕ ನಮ್ಮ ಪಾಲಿನ ಋಣವನ್ನು ನಾವು ಮುಟ್ಟಿಸ್ಬೇಕಾಗ್ತದೆ. ಅದಕ್ಕೆ ನಾನು ಕೂಡ ನನ್ನ ಪಾಲಿನ ಋಣವನ್ನು ಮುಟ್ಟಿಸುವಂಥ ಒಂದು ಸಣ್ಣ ಪ್ರಯತ್ನ ಈ ಮಠದ ಸೇವೆಯನ್ನು ಮಾಡೋದ್ರ ಮೂಲಕ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾ, ಇವತ್ತು ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೀತು. ಈ ಕಾರ್ಯಕ್ರಮದಾಗ ಒಬ್ಬರು ಸೇವಾ ಮಾಡ್ಯಾರ ಇಬ್ಬರು ಸೇವಾ ಮಾಡ್ಯಾರ ಅಂತ ನಾ ಹೆಸರು ಹೇಳಂಗಿಲ್ಲ. ನನಗೆ ತಿಳಿದ ಪ್ರಕಾರ ಸಣ್ಣ ಮಗುವಿನಿಂದ ಹಿಡಿದು ಒಬ್ಬ ವೃದ್ಧನವರೆಗೂ ಎಲ್ಲರ ಶ್ರಮನೂ ಐತಿ ಈ ಕಾರ್ಯಕ್ರಮದಾಗ. ಯಾಕಂದ್ರೆ ತಾಯಂದ್ರದಿರವ ನೀವು ರಂಗೋಲಿ ಬಿಡಿಸ್ತೀರಿ. ರಂಗೋಲಿ ಚಿತ್ರ ಹಾಕಾಗ ಮೊದಲು ಚುಕ್ಕಿ ಹಾಕ್ತೀರಿ. ಚುಕ್ಕಿ ಹಾಕಿದ ಮೇಲೆ ಒಂದು ಚಿತ್ರ ಬಿಡಿಸ್ತೀರಿ. ಚಿತ್ರ ಬಿಡಿಸಾಗ ಇದೇನು ಬಿಡು ಸಣ್ಣ ಚುಕ್ಕಿ ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ನೀವು ಪ್ರತಿಯೊಂದು ಚುಕ್ಕಿಗೂ ಡಿಸೈನ್ ಮಾಡ್ತೀರಿ. ಒಂದು ವೇಳೆ ನೀವು ಒಂದೇ ಒಂದು ಸಣ್ಣ ಚುಕ್ಕಿ ಬಿಟ್ರಿ ಅಂದರೆ ಇಡೀ ಚಿತ್ರನೇ ತಪ್ಪಾಗ್ತದೆ, ಹೌದಲ್ಲ? ಹಂಗೆ ಇಲ್ಲಿನೂ ಭಾಳ ಚುಕ್ಕಿಗಳ ಕೆಲಸ ಮಾಡ್ಯಾವ, ಅದ್ರ ಪಾಪ ದೂರ ನಿಂತು ನಗಾಕತ್ತವ ನೋಡಿ ಅಷ್ಟೇ. ಅಂದ್ರೆ ಈ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ಐತೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರ ಶ್ರಮನೂ ಕೂಡ ಅಷ್ಟೇ ಐತಿ. ತಮ್ಮೆಲ್ಲರಿಗೂ ಗವಿಸಿದ್ದಪ್ಪಜ್ಜನ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಕೊನೆ ಮಾತು, ಒಬ್ಬ ರೈತ ಒಂದು ಎತ್ತು ತರ್ತಾನೆ. ಆ ರೈತ ಎತ್ತು ತರ್ತಾನೆ, ಎತ್ತು ಸ್ವಲ್ಪ ಸಣ್ಣದಿರ್ತದೆ. ಅವಾಗ ಒಕ್ಕಲ್ತನ ಗೊತ್ತಿಲ್ಲಾರ್ದ ಮಂದಿ ಮಾತಾಡ್ತಾರೆ, ಏನಪ್ಪ ಇದು ಎತ್ತು ಸಣ್ಣದೈತಿ, ಏನು ಮಾಡ್ತದ ಅಂತ. ಆದ್ರೆ ರೈತಗೆ ಮಾತ್ರ ಪಕ್ಕಾ ಗೊತ್ತಿರ್ತದೆ ಎತ್ತು ಸಣ್ಣದಿರ್ಬೋದು, ಇದು ಚಲೋ ದುಡಿತದ ಅಂತ. ಹಂಗೆ ಇವತ್ತು ನಿಮ್ಮೂರಿಗೂ ಒಂದು ಎತ್ತು ತಂದಿರಿ, ಹೆಂಗೈತಿ ಅದು? ಸ್ವಲ್ಪ ಸಣ್ಣದೈತಿ, ಹೌದಲ್ಲ? ಮತ್ತು ಮೆರವಣಿಗೆ ಮಾಡ್ಕೊಂಡು ತಂದಿರಿ. ಮತ್ತು ಸ್ವಲ್ಪ ಮಂದಿಗೆ ಅನಿಸ್ಬೋದು, ಏನಪ್ಪ ಇದು ಎತ್ತು ಸಣ್ಣದೈತಿ, ಏನು ಮಾಡ್ತೈತಿ ಅಂತ, ಹೌದಲ್ಲ? ಹೆಂಗೆ ಆ ಎತ್ತು ಸಣ್ಣದಿದ್ರೂ ಕೂಡ ಅದು ಚಲೋ ದುಡಿತದ ಅನ್ನೋದು ಒಬ್ಬ ಒಕ್ಕಲುತನ ಮಾಡೋ ರೈತಗೂ ಗೊತ್ತಿರ್ತದೋ, ಹಂಗೆ ಈ ಎತ್ತು ಚಲೋ ದುಡಿತದ ಅನ್ನೋದು ಗವಿಸಿದ್ದಪ್ಪಜ್ಜಗೆ ಗೊತ್ತದ, ಹೌದಲ್ಲ? ಮತ್ತು ನೀವು ಏನು ಮಾಡ್ಬೇಕಂದ್ರೆ, ನಿಮ್ಮ ಮನೆಗೆಲ್ಲ ಎತ್ತು ಕಟ್ಟಿರಿ, ನೀವೇನು ಮಾಡ್ತೀರಿ, ಅವಕ್ಕೆ ನೀರು ಕುಡಿಸ್ತೀರಿ, ಮೇವು ಹಾಕ್ತೀರಿ, ಮತ್ತು ಎಲ್ಲ ಜೋಪಾನ ಮಾಡ್ತೀರಿ. ಅಷ್ಟು ಮಾಡಿ ಏನು ಮಾಡ್ತೀರಿ, ಬೆಡ್ಶೀಟ್ ಹಚ್ಚಿ ಮನಗಿಸ್ತೀರೇನು ಎತ್ತಿಗೆ? ಇಲ್ಲ, ದುಡ್ಯಾಕೆ ಹಚ್ತೀರಿ, ಹೌದಲ್ಲ? ಹಂಗೆ ನೀವು ನಮಗೆ ಬರೀ ಪಾದ ಪೂಜೆ ಮಾಡೋದು, ಶಾಲಾ ಸನ್ಮಾನ ಇಷ್ಟಕ್ಕೆ ಸೀಮಿತ ಮಾಡಬಾರ್ದು. ಮಠದ ಸೇವಾ ಮಾಡೋಕೆ ಹಚ್ಬೇಕು, ಚಲೋ ದುಡ್ಯಾಕೆ ಹಚ್ಬೇಕು, ಹೌದಲ್ಲ? ಮತ್ತು ದುಡ್ಯಾಕೆ ಹಚ್ಚ ಅಂತ ಹೇಳ್ಯಾರ, ಬಾ ಸಿಕ್ಕಿದ ಚಾನ್ಸ್ ಅಂತ ನಾಳೆಂದು ಹೊಲಕ್ಕೆ ಹೋಯ್ತೀರಿ ಮಗ್ಗಿ ಬಿಡ್ಸಕ್ಕೆ, ಹೌದಲ್ಲ? ಮೊದಲ ಹೇಳಿದ್ದ ಬೇಷ್ ಮಾಡಿದೆ ಅಪ್ಪ, ಓಣೆ ನಮ್ಮ ಊರಾಗ ಆಳೆ ಸಿಗವಲ್ಲ ಅಂತೇಳಿ ಮತ್ತು ಮಗ್ಗಿ ಬಿಡಿಸೋದು ದಾಳಿಂಬ್ರಿ ಹರ್ಸೋದು ಮಾಡಿರಿ ಅಂತೀನಿ. ಹಂಗೇನು ಮಾಡಂಗಿಲ್ಲ, ನೀವು ಒಳ್ಳೆಯವ್ರದಿರಿ. ಆದರೂ ಹೇಳೋಕ್ಕಾಗಲ್ಲ, ಕಾಲಮನ್ ಸೂಕ್ಷ್ಮ ಐತಿ, ನಮ್ಮ ಜೋಪಾನೊಳಗೆ ನಾವು ಇರ್ಬೇಕು ಸ್ವಲ್ಪ, ಹೌದಲ್ಲ?
ಹಾಗೇನಿಲ್ಲ, ನಿಮ್ಮೆಲ್ಲರೊಳಗೆ ಭಕ್ತಿಯಾದ, ಒಂದು ಶ್ರದ್ಧೆ ಆದ, ಒಂದು ಸಂಸ್ಕಾರ ಅದ. ಇದನ್ನೆಲ್ಲ ನೋಡಿದಾಗ ನನಗೆ ದೊಡ್ಡ ಅಜ್ಜರ ನೆನಪಾಗ್ತತೆ. ಯಾಕಂದ್ರೆ ಇಲ್ಲೆಲ್ಲ ಗುರು ಹಿರಿಯರು ಹೇಳ್ತಿರ್ತಾರೆ, ಶಿವಶಾಂತ ವಿರಜ್ಜವರು ಮೊದಲು ಈ ಊರಿಗೆ ಭಾಳ ಬರ್ತಿದ್ರಿ, ಎಲ್ಲರ ಮನೆ ಪೂಜೆ ಇರ್ತಿತ್ತು, ಅವರು ಹಾಕಿಕೊಟ್ಟ ಸಂಸ್ಕಾರ ನಮ್ಮೊಳಗೈತಿ ಅಂತ ಅವರೆಲ್ಲ ಹೇಳ್ತಿರ್ತಾರೆ ನನಗೆ. ಈ ಶುಭ ಸಂದರ್ಭದಲ್ಲಿ ಅಂಥ ಪೂಜ್ಯರನ್ನು ಸ್ಮರಣೆ ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಅದೇ ರೀತಿ ಮಾತೃಹೃದಯಿ ಗುರುದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಇಲ್ಲಿರುವ ಎಲ್ಲ ಪೂಜ್ಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಮ್ಮೆಲ್ಲರ ಮೇಲೆ ಇರಲಿ. ನಿಮ್ಮೆಲ್ಲರ ಜೊತೆಗೆ ಒಬ್ಬ ಸೇವಕನಾಗಿ ನಾನು ಕೂಡ ಶ್ರೀಮಠದ ಸೇವೆಯನ್ನು ಮಾಡ್ತೀನಿ. ನನ್ನ ಸಂಕಲ್ಪ ಇಷ್ಟೇ, ಈ ಮಠದಿಂದ ಬಡ ಮಕ್ಕಳಿಗೆ ಸ್ವಲ್ಪ ಶಿಕ್ಷಣ ಸಿಗಬೇಕು. ಕಣ್ಣೀರು ಹಾಕಿ ಮಠಕ್ಕೆ ಬಂದವ ಕಂಪೌಂಡ್ ದಾಟಿ ಹೋಗೋಕೆ ನಕ್ಕೊಂತ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ. ಆದ್ದರಿಂದ ನಮ್ಮ ಅಜ್ಜರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದೊಂದಿಗೆ ಮಠದ ಒಂದು ಕಾರ್ಯಗಳನ್ನು ಮಾಡೋಣ ಅನ್ನುವ ಮಾತುಗಳನ್ನು ಹೇಳಿ, ನಮಗೆಲ್ಲ ಪೂಜ್ಯರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣಾರ್ಥಿ.